ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಕೂಡ ಸೆಕೆಂಡ್ PUC ರಿಸಲ್ಟ್ ಬಗ್ಗೆ ಗೊಂದಲದಲ್ಲಿ ಇದ್ದೀರಾ. ಯಾವಾಗ ರಿಸಲ್ಟ್ ಬರುತ್ತೆ ಅಂತ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಕೊಡ್ತೀನಿ. ನೀವು ಬೇರೆ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ. ಈ ವಿಡಿಯೋದಲ್ಲಿ ನಿಮ್ಮೆಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಅರ್ಥ ಆಯ್ತಾ? ರಿಸಲ್ಟ್ ಯಾವಾಗ ಬರುತ್ತೆ ಏನು ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ವಿತ್ ಪ್ರೂಫು ತೋರಿಸ್ತೀನಿ ನಿಮಗೆ. ಅರ್ಥ ಆಯ್ತಾ? ಪ್ರೂಫ್ ಕೂಡ ತೋರಿಸ್ತೀನಿ. ಆದ್ದರಿಂದ ಮಿಸ್ ಮಾಡಿದ ವಿಡಿಯೋನ ಕೊನೆವರೆಗೆ ನೋಡಿ. ಅರ್ಥ ಆಯ್ತಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಥವಾ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರೆಯದೇ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ರಿಸಲ್ಟ್ ಬರೋವರೆಗೂ ಮಾಹಿತಿ ಕೊಡ್ತಾ ಇರ್ತೀನಿ. ರಿಸಲ್ಟ್ ಬಂದಮೇಲೆ ರಿಸಲ್ಟ್ ಎಲ್ಲರಿಗಿಂತ ಮೊದಲು ಚೆಕ್ ಮಾಡೋ ಲಿಂಕ್ ಕೊಡ್ತೀನಿ. ಸೊ ಅದರಿಂದ ನೀವು ಸರ್ವರ್ ಸಮಸ್ಯೆ ಬರ್ತದೆ, ಅವಾಗ ನೀವು ಬೇರೆ ಸರ್ವರ್ ಲಿಂಕ್ ಕೊಡ್ತೀನಿ. ಸೊ ಆ ಒಂದು ಲಿಂಕಿಂದ ನೀವು ಎಲ್ಲರಿಗಿಂತ ಮೊದಲು ರಿಸಲ್ಟ್ನ ಚೆಕ್ ಮಾಡ್ಬೋದು. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಿಮಗೆ ಯೂಸ್ ಆಗ್ತದೆ. ಅರ್ಥ ಆಯ್ತಾ? ತಪ್ಪದೆ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಲೇಬೇಕು. ಯಾಕಂದರೆ ಎಲ್ಲರೂ ಕೂಡ ಕನ್ಫ್ಯೂಸಲ್ಲಿದ್ದಾರೆ ರಿಸಲ್ಟ್ ಯಾವಾಗ ಬರುತ್ತೆ ಏನೋ ಅಂತ. ಆದ್ದರಿಂದ ಕೊನೆವರೆಗೆ ನೋಡಿ ಮತ್ತು ಶೇರ್ ಮಾಡಿ. ಬನ್ನಿ ಈಗ ನೋಡ್ತಾ ಹೋಗೋಣ. ನೋಡಿ ರಿಸಲ್ಟು ತುಂಬ ವಿಡಿಯೋ ನೋಡ್ತಾರೆ ಯೂಟ್ಯೂಬ್ನಲ್ಲಿ, ನೀವು ಡೈಲಿ ನೋಡ್ತೀರಿ ವಿಡಿಯೋಗಳನ್ನ. ಸೊ ಯಾವಾಗ ಬರುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಎಕ್ಸಾಕ್ಟಾಗಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ, ಕೇಳಿ. ನೋಡಿ, ರಿಸಲ್ಟ್ ನಾವು ಎಕ್ಸಾಕ್ಟಾಗಿ ಯಾವುದೇ ಡೇಟನ್ನೇ ಯಾರು ಕೂಡ ಹೇಳಕ್ಕೆ ಸಾಧ್ಯ ಇಲ್ಲ. ಅವರು ಬಂದ್ಬಿಟ್ಟು ಅವರ ಎಕ್ಸ್ಪೆಕ್ಟೆಡ್ ಡೇಟನ್ನು ಹೇಳ್ಬೋದು ಅಷ್ಟೇ. ನೋಡಿ, ಮೊನ್ನೆ ಏಪ್ರಿಲ್ 5 ಅಂತ ಹೇಳಿದರು, ಎಕ್ಸ್ಪೆಕ್ಟೆಡ್ ಬರಲಿಲ್ಲ. ಸೊ ಈ ರೀತಿ ಹೇಳ್ತಾರೆ. ಅದು ರಿಯಲ್ ಅಂತ ಯಾವುದು ಡೇಟಾ ಹೇಳಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಾವು ಯಾವ ರೀತಿ ಅರ್ಥ ಮಾಡ್ಬೇಕು ಅಂದರೆ, ನೋಡಿ, ಇದು ಬಂದ್ಬಿಟ್ಟು KCAB ಅವರ ಅಫಿಷಿಯಲ್ ವೆಬ್ಸೈಟು. ಇಲ್ಲಿ ಅವರು ನಾಳೆ ರಿಸಲ್ಟ್ ಬಿಡ್ತಾರೆ ಅಂದರೆ ಇವತ್ತು ಅಪ್ಡೇಟ್ ಮಾಡ್ತಾರೆ. ಅರ್ಥ ಆಯ್ತಾ? ನಾಳೆ ರಿಸಲ್ಟ್ ಬಿಡ್ತಾರೆ ಅಂದರೆ ಇವತ್ತು ಅಪ್ಡೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಸರ್ಕ್ಯುಲರ್ ಅಂತ ಕೊಟ್ಟಿದ್ದಾರೆ, ಲೇಟೆಸ್ಟ್ ನ್ಯೂಸ್ ಅಂತ ಇಲ್ಲ. ಸೊ ಇಲ್ಲಿ ಅಪ್ಡೇಟ್ ಮಾಡ್ತಾರೆ ಅವರು. ಯಾಕಂದರೆ ನಿಮ್ಮ ರಿಸಲ್ಟು ಯಾವುದೇ ಕಾರಣಕ್ಕೂ ಸಡನ್ನಾಗಿ ಬಿಡೋದಿಲ್ಲ. ನಿಮಗೆ ಹೇಳಿಬಿಟ್ಟೇ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಈಗ ನಿಮ್ಮ ರಿಸಲ್ಟ್ ಡೇಟನ್ನು ಹೇಳ್ತೀನಿ ನೋಡಿ. ನಿಮಗೆ ಹೇಳಿಬಿಟ್ಟೆ ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ನಾಳೆ ರಿಸಲ್ಟ್ ಬರ್ತದೆ ಅಂದರೆ ಇವತ್ತು ಅಪ್ಡೇಟ್ ಮಾಡ್ತಾರೆ. ಈ ಒಂದು ವೀಕು ಏಪ್ರಿಲ್ 2ನೇ ವಾರದಲ್ಲಿ ಯಾವಾಗ ಬೇಕಾದರೂ ರಿಸಲ್ಟ್ ಬರ್ಬೋದು. ಅರ್ಥ ಆಯ್ತಾ? ಅದು 8 ಬರ್ಬೋದು, 9 ಬರ್ಬೋದು, 10 ಬರ್ಬೋದು. 7 ಬರೋದಿಲ್ಲ. 7 ಬರ್ತಿತ್ತು ಅಂದರೆ ಇವತ್ತು ಅಪ್ಡೇಟ್ ಮಾಡ್ತಿದ್ರು. 8 ಬರ್ಬೋದು, 9 ಬರ್ಬೋದು, 10 ಬರ್ಬೋದು, 11 ಬರ್ಬೋದು. ಸೊ ಈ ಒಂದು ವೀಕ್ ಒಳಗೇ ಬರ್ತದೆ ನಿಮ್ಮ ರಿಸಲ್ಟು. ಇದನ್ನ ಯಾವ ರೀತಿ ಹೇಳ್ತೀನಿ ಅಂತ ಹೇಳ್ತೀನಿ ನೋಡಿ. ಈಗ ನಾವು ನಿಮ್ಮ ರಿಸಲ್ಟ್ ಚೆಕ್ ಮಾಡೋ ವೆಬ್ಸೈಟ್ಗೆ ಬರೋಣ. ಅರ್ಥ ಆಯ್ತಾ? ಕೊನೆವರೆಗೆ ನೋಡಿ, ಮಿಸ್ ಮಾಡ್ತೀವಿ. ನಿಮ್ಮ ರಿಸಲ್ಟ್ ಚೆಕ್ ಮಾಡೋ ವೆಬ್ಸೈಟ್ ಯಾವುದು? KRisult.Nikin ಅಂತ ಇರುತ್ತೆ, ಅದಲ್ಲ? ಸೊ ಅದರಲ್ಲಿ ಬರೋಣ. ಸೊ ಲೋಡ್ ಆಗ್ತಾಯಿದೆ, ಸ್ವಲ್ಪ ವೇಟ್ ಮಾಡಿ. ಸೊ ನಿಮಗೆ ಪ್ರೂಫ್ ಮೇತ ತೋರಿಸ್ತೀನಿ. ಅರ್ಥ ಆಯ್ತಾ? ಸೊ ನಿನ್ನೆ ತಾನು ನಿಮಗೆ ಹೇಳಿದ್ದೆ ನಮಗೆ ರಿಸಲ್ಟ್ ಯಾವುದು ಚೆಕ್ ಮಾಡೋದಂತ. ಈಗ ಅದೇ ಒಂದು ಸೇಮ್ ವೆಬ್ಸೈಟ್ಗೆ ಬರೋಣ. ಅರ್ಥ ಆಯ್ತಾ? ಸೊ ನಿಮ್ಮ ರಿಸಲ್ಟು ಇದೇ ಒಂದು ವೆಬ್ಸೈಟಲ್ಲಿ ಬರ್ತದೆ. ಈಗ ಈ ಒಂದು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಓಪನ್ ಆಗ್ತಾಯಿಲ್ಲ. ಸೊ ನೋಡಿ, ಈ ರೀತಿ ಬರ್ತಿದೆ, ಓಪನ್ ಆಗ್ತಾಯಿಲ್ಲ. ಸೊ ಯಾಕೆ ಈ ರೀತಿ ಆಗ್ತದೆ? ಯಾಕೆ ಅಂದರೆ ಅವರು ನಿಮ್ಮ ರಿಸಲ್ಟನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಹಿಂದೆಲ್ಲ ಬರ್ತಿತ್ತು ರಿಸಲ್ಟು, ಇಲ್ಲಿ ಹೋದ ವರ್ಷದೆಲ್ಲ ಬರ್ತಿತ್ತು. ಈ ವರ್ಷ ಯಾಕೆ ಬರ್ತಿಲ್ಲ ಅಂದರೆ, ಇದು ನೀವು ಬೇಕಾದ್ರೆ ಚೆಕ್ ಮಾಡಿ, ಡೌಟ್ ಇದ್ದರೆ ನಿಮಗೆ ಚೆಕ್ ಮಾಡಿ. KRisult.Nikin ಅಂತ ಸರ್ಚ್ ಮಾಡಿ, ಗೂಗಲಲ್ಲಿ ಬರ್ತದೆ. ಯಾಕೆ ಇದು ಬರ್ತಿಲ್ಲ ಅಂದರೆ, ಅವರು ನಿಮ್ಮ ರಿಸಲ್ಟ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲೇ ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಅರ್ಥ ಆಯ್ತಾ? ಪ್ರತಿ ವರ್ಷ ಇದೇ ರೀತಿ ಆಗ್ತದೆ. ಯಾವಾಗ ಈ ರೀತಿ ಸರ್ವರ್ ಬರೋದಿಲ್ಲೋ, ಈ ರೀತಿ ಆದ ಒಂದು 2-3 ದಿನದಲ್ಲಿ ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅವರು. ಅರ್ಥ ಆಯ್ತಾ? ಪ್ರತಿ ವರ್ಷ ಇದೇ ರೀತಿ ಆಗ್ತದೆ. ಸೊ ನಿಮ್ಮ ರಿಸಲ್ಟು ಇನ್ನೂ 2-3 ದಿನದಲ್ಲಿ ಬರೋ ಚಾನ್ಸಸ್ ತುಂಬಾ ಇದೆ. ಅರ್ಥ ಆಯ್ತಾ? ಸೊ ಏಪ್ರಿಲ್ 11 ಬರ್ಬೋದು. ಮೇನ್ ಚಾನ್ಸಸ್ಸು ವೆರಿ ಚಾನ್ಸಸ್ ಇದೆ. ಅರ್ಥ ಆಯ್ತಾ? ತುಂಬ ಚಾನ್ಸಸ್ ಇರೋದ್ರಿಂದ ಸೊ ಈ ಒಂದು ಸೆಕೆಂಡ್ ವೀಕಲ್ಲೇ ಬರ್ತದೆ ನಿಮ್ಮ ರಿಸಲ್ಟು. ಬೇಕಾದ್ರೆ ನೀವು ಚೆಕ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ KRisult.nic.in ಅಂತ ಸರ್ಚ್ ಮಾಡಿಬಿಟ್ಟು ವೆಬ್ಸೈಟಿಗೆ ಬನ್ನಿ, ಈ ರೀತಿ ಬರ್ತದೆ. ಸೊ ಆದ್ದರಿಂದ ನಿಮ್ಮ ರಿಸಲ್ಟ್ ಅಪ್ಡೇಟ್ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗನೆ ಬರ್ತದೆ. ಸೊ ಯೂಟ್ಯೂಬ್ನಲ್ಲಿ ತುಂಬ ವಿಡಿಯೋ ನೋಡೋಕೆ ಹೋಗಬೇಡಿ, ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ನಾಳೆ ರಿಸಲ್ಟ್ ಬರ್ತಾನೆ ಅಂದರೆ ಇವತ್ತು ಅಪ್ಡೇಟ್ ಕೊಡ್ತೀನಿ. ಸೊ ನಾನು ವಿಡಿಯೋ ನೋಡ್ತಾ ಹೋಗಿ, ಕಂಪ್ಲೀಟಾಗಿ ಮಾಹಿತಿ ಸಿಗ್ತವೆ ನಿಮಗೆ. ಸೊ ವೇಟ್ ಮಾಡ್ತಾ ಇರಿ, ಅಪ್ಡೇಟ್ ಹಾಕ್ತೀನಿ. ಸೊ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ಕನ್ಫ್ಯೂಸನ್ ಇದ್ದಾರೆ, ಅವ್ರಿಗೂ ಕೂಡ ಶೇರ್ ಮಾಡಿ. ಸೊ ರಿಸಲ್ಟು ಬೇಗನೆ ಬರ್ತದೆ 2ನೇ ವೀಕಲ್ಲಿ. ಯಾವಾಗ ಬೇಕಾದ್ರೂ ಬರ್ಬೋದು, ನಾಳೆ ನಾಡಿದ್ದು ಯಾವಾಗ ಬೇಕಾದ್ರೂ ಬರ್ಬೋದು.